ನಗರದ ಸರ್ಕಿಟ್ ಹೌಸ್ನಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಜಿ ಯಳಸಂಗಿ ಅವರ ಆದೇಶದ ಮೇರೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಜಾವಿದ್ ಖಾನ್ ಹಾಗೂ ರಾಯಚೂರು ಜಿಲ್ಲಾ ಅಧ್ಯಕ್ಷ ಮಾರುತಿಯವರ ನೇತೃತ್ವದಲ್ಲಿ ಸಿಂಧನೂರು ದಲಿತ ಸೇನೆ ತಾಲೂಕು ಅಧ್ಯಕ್ಷ ಅಶೋಕ್ ಮೇಗಳಮನಿ ಗೋರೆಬಾಳ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಸಮಿತಿ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ತಾಲೂಕು ಗೌರವಾಧ್ಯಕ್ಷರಾಗಿ ಯಲ್ಲಪ್ಪ ಮಲ್ಲದಗುಡ್ಡ, ತಾಲೂಕು ಉಪಾಧ್ಯಕ್ಷರಾಗಿ ಲಿಂಗಪ್ಪ ದಳಪತಿ ಸಾಲಗುಂದ, ಮಹೇಶ್ ಕಟ್ಟಿಮನಿ ಗೋರೆಬಾಳ, ಮೌಲಪ್ಪ ಸಿಂಗಾಪುರ, ಮುದುಕಪ್ಪ ಟೇಲರ್ ಬುನ್ನಟ್ಟಿ, ಆದಿ ಅಬಲನೂರು, ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಹೆಡಗಿಬಾಳ, ಸಂಘಟನಾ ಕಾರ್ಯದರ್ಶಿಯಾಗಿ ಹುಸೇನಪ್ಪ ವಿರುಪಾಪುರ, ಸಹ ಕಾರ್ಯದರ್ಶಿಗಳಾಗಿ ಮರಿಸ್ವಾಮಿ ನಾಯಕ್ ಗೋರೆಬಾಳ, ಮಲ್ಲಪ್ಪ ರೌಡಕುಂದ, ದೇವರಾಜ್ ಬಾಲಾಜಿ ಕ್ಯಾಂಪ್, ಖಜಾಂಚಿಯಾಗಿ ಮೋಜೇಶ್ ಮೂಡಲಗಿರಿ ಕ್ಯಾಂಪ್, ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ನಿರುಪಾದಿ ಸೂಲಂಗಿ, ನಗರ ಘಟಕ ಅಧ್ಯಕ್ಷರಾಗಿ ದುರಗೇಶ್ ಸೂಲಂಗಿ, ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಹುಸೇನಪ್ಪ ಗೋರೆಬಾಳ, ವಿಶ್ವನಾಥ್ ಹೋತೂರು, ಹನುಮಂತಪ್ಪ ಗೋರೆಬಾಳ, ಕನಕಪ್ಪ ಸಾಲಗುಂದ, ರವಿಕುಮಾರ್ ಸಿಂಗಾಪುರ, ಬಸವರಾಜ್ ಗೋರೆಬಾಳ, ನಾಗಪ್ಪ ಸಿಂಗಾಪುರ, ದೊಡ್ಡ ರಮೇಶ್ ಬಾಲಾಜಿ ಕ್ಯಾಂಪ್, ಗೋವಿಂದಪ್ಪ ಹೆಡಗಿನಾಳ, ರಾಘವೇಂದ್ರ ಪೂಜಾರಿ ಗೋರೆಬಾಳ ಆಯ್ಕೆಗೊಂಡರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನೆನೆಯುತ್ತಾ ಅದೇ ರೀತಿಯಾಗಿ ಸಂವಿಧಾನವೇ ನನ್ನ ಧರ್ಮ ಎಂದು ಪವಿತ್ರವಾದ ಸಂವಿಧಾನಕ್ಕೆ ನಮಸ್ಕರಿಸುತ್ತಾ ಏಳು ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ಈಗಾಗಲೇ ಮಾನ್ಯ ರಾಮವಿಲಾಸ್ ಪಾಸ್ವಾನ್ ಜಿ ಅವರು 1983ರಲ್ಲಿ ಶೋಷಿತ ಸಮುದಾಯಗಳ ನೊಂದ ಧ್ವನಿಯಾಗಿ ಇಡೀ ರಾಷ್ಟ್ರಾದ್ಯಂತ ಏನು ಸಂಘಟನೆ ನಮ್ದು ಕೆಲಸ ಮಾಡ್ತಾ ಇದೆ. ಪಾಸ್ವಾನ್ ಜಿ ಅವರು ತಮ್ಮದೇ ಆದಂತ ಒಂದು ಚಾಲನೆ ಮೂಡಿಸಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲರೂ ಒಂದಾಗಬೇಕು, ಒಂದಾಗಿ ಒಂದೇ ವೇದಿಕೆಯಲ್ಲಿ ಕೆಲಸ ಮಾಡಬೇಕು, ಅವ್ರಿಗೂ ಸಮಾನತೆಯ ಹಕ್ಕುಗಳು ಸಿಗಬೇಕೆಂದು ಏನು ಮಾನ್ಯ ದಿವಂಗತ ರಾಮವಿಲಾಸ್ ಪಾಸ್ವಾನ್ ಜಿ ಅವರು ಕಂಡಂತ ಕನಸುಗಳು ಇವತ್ತು ಈ ದಲಿತ ಸೇನೆ ಸಂಘಟನೆ ವತಿಯಿಂದ ನೆನಸಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಚಾಣಕ್ಯದಿಂದ ತಮ್ಮದೇ ಆದಂತ ಹೆಸರುವಾಸಿಯಾಗಿರುವ ಖ್ಯಾತ ನ್ಯಾಯವಾದಿಗಳಾದ ಅಣ್ಣ ಹನುಮಂತ ಜಿ ಯಳಸಂಗಿ ಸಾಹೇಬರು ಕರ್ನಾಟಕ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಏನು ಇಂದು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನಲ್ಲಿ ಮಾನ್ಯ ಅಶೋಕ್ ಮೇಗಳಮನಿ ಆಗಿರ್ಬೋದು, ಎಲ್ಲ ಅವರ ಸಹಚರರು, ಅವರ ಸಹಪಾಠಿಗಳು ಮತ್ತು ಸಹೋದರರು ಎಲ್ಲರೂ ಸೇರಿ ಏನು ದಲಿತ ಸೇನೆ ಸಂಘಟನೆಯನ್ನು ಕಟ್ಟಿ ಮುಂದೆ ನಡೆಸಿ ತಂದವರ ಧ್ವನಿಯಾಗಿ ಇಲ್ಲಿ ಕೆಲಸ ಮಾಡೋಕ್ಕೆ ನಾವೆಲ್ಲರೂ ತಮ್ಮ ಜೊತೆಯಲ್ಲಿದ್ದೀವಿ ಅಂತೇಳಿ ಏನಿವತ್ತು ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಪ್ರವಾಸಿ ಮಂದಿರದಲ್ಲಿ. ಇದು ಹಿಂಗೆ ಬೆಳೀತಾ ಹೋಗಲಿ. ಇಡೀ ಸಿಂಧನೂರು ತಾಲೂಕಿನಲ್ಲಿ, ರಾಯಚೂರು ಜಿಲ್ಲಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ, ದೇಶಾದ್ಯಂತ ಸಂವಿಧಾನದ ಅರಿವು, ಸಂವಿಧಾನವೆಂದರೆ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರುವಂತ ಕಾರ್ಯಗಳು ಏನು, ಅವರು ಪಟ್ಟಿರುವಂತ ಶ್ರಮ ಏನು, ಅವರು ಮಾಡಿರುವಂತ ಪವಿತ್ರ ಪುಸ್ತಕ ಬರೆಯಲು ಪಟ್ಟಿರುವಂತ ನಾನಾ ಕಷ್ಟಗಳೇನು, ಅವರು ಏನು 7 ಜನ ಪೀಠದ ಏನು ಸಂವಿಧಾನ ಪೀಠದಲ್ಲಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಈ ಸಂದರ್ಭದಲ್ಲಿ ಎಚ್ ಸೂಲಂಗಿ, ಎಂಆರ್ಎಚ್ಎಸ್ ತಾಲೂಕು ಅಧ್ಯಕ್ಷ ಸಿಂಧನೂರು, ಶಿವು ಗೋರೆಬಾಳ, ಅಸ್ಲಾಂ ಪಾಷಾ, ಅಜ್ಮೀರ್ ಲಾತು, ಮೆಹಬೂಬ್, ಇರ್ಫಾನ್ ಉಪಸ್ಥಿತರಿದ್ದರು.